ಜನ್ಮಗಳು ತಗೊಳುತ್ತೆ, ವರ್ಷಗಳು ತಗೊಳುತ್ತೆ. ಆದ್ರೆ ಪರವಾಗಿಲ್ಲ. ಆದ್ರೆ ಮುಂದಿನ ಜನ್ಮದಲ್ಲಿಯೂ ಕೂಡ, ಈ ಜನ್ಮದಲ್ಲಿ ಅರ್ಥ ಮಾಡಿದ್ರೆ ಮುಂದಿನ ಜನ್ಮದಲ್ಲಿಯೂ ಕೂಡ ಅದೇ ಸಾಧನೆಯಲ್ಲಿ ಮುಂದುವರಿತೀರ ನೀವು, ಮುಂದಿನ ಮೆಟ್ಲನ್ನ ಹತ್ತಿರ ನೀವು. ಆದ್ರೆ ಸಾಧನೆಯಲ್ಲಿ ಮುನ್ನುಗ್ಗೋದನ್ನ ಪ್ರಾಕ್ಟೀಸ್ ಮಾಡಬೇಕು ಮೊದಲು. ಆಮೇಲೆ ಈ ಎರಡು ಯೋಗಗಳು, ಕ್ರಿಯಾಯೋಗ ಮತ್ತು ಈ ಕುಂಡಲಿನಿ ಯೋಗ, ಎರಡು ಕೂಡ ಪ್ರಾಣಾಯಾಮದಿಂದಲೇ ಪ್ರಾರಂಭವಾಗ್ತವೆ. ಆದರೆ ಇಲ್ಲಿ ಕ್ರಿಯಾಯೋಗದಲ್ಲಿ ಆಂತರಿಕ ಕುಂಭಕ ಇರೋದಿಲ್ಲ, ಆದರೆ ಕುಂಡಲಿನಿ ಯೋಗದಲ್ಲಿ ಆಂತರಿಕ ಕುಂಭಕ ಇರುತ್ತೆ. ಇಲ್ಲಿ ಯಮ ನಿಯಮಗಳನ್ನ ಪಾಲನೆ ಮಾಡೋದು ಕಡ್ಡಾಯ ನಿಯಮವಾಗಿರುತ್ತೆ, ಈ ಕುಂಡಲಿನಿ ಯೋಗದಲ್ಲಿ ಇರ್ಬೋದು, ಕ್ರಿಯಾ ಯೋಗದಲ್ಲಿ ಆಗಿರ್ಬೋದು. ಆಮೇಲೆ ನೈತಿಕ ಮೌಲ್ಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗತ್ತೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಹೇಗಿರಬೇಕು, ನಿಮ್ಮ ಜೀವನ ನೈತಿಕ ಮೌಲ್ಯಗಳಿಂದ ಕೂಡಿರಬೇಕು.